ನಾಳೆಯಿಂದ 6ರಿಂದ 8ನೇ ತರಗತಿಗಳು ಆರಂಭ ಆಗುತ್ತೆ. ರಾಜ್ಯದಾದ್ಯಂತ ಈ ಹಿನ್ನೆಲೆಯಲ್ಲಿ ಎಲ್ಲಾ ಶಾಲೆಗಳಲ್ಲೂ ಸಿದ್ಧತೆ ಮಾಡಲಾಗಿದೆ ಅಂತ ಹೇಳಿ ನ್ಯೂಸ್ 18ಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿವರೆಗೂ 9ರಿಂದ 12ನೇ ಕ್ಲಾಸ್ ಅಂದ್ರೆ PU ವರೆಗೂ ಕ್ಲಾಸ್ಗಳು ಆರಂಭ ಆಗಿತ್ತು. ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ನಾಳೆಯಿಂದ 6, 7 ಮತ್ತು 8 ಈ ಕ್ಲಾಸ್ಗಳು ಆರಂಭ ಆಗ್ತಾ ಇರೋದ್ರಿಂದ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. 9ರಿಂದ ದ್ವಿತೀಯ PU ತರಗತಿ ಆರಂಭ ಆಗಿದ್ದು 1ರಿಂದ 5ನೇ ತರಗತಿ ಆರಂಭದ ಬಗ್ಗೆಯೂ ಚಿಂತನೆ ನಡೆದಿದೆ. ಕೊರೋನಾ 3ನೇ ಅಲೆಯನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ನಿರ್ಧಾರವನ್ನ ತೆಗೆದುಕೊಳ್ತೀವಿ. ಹಂತ ಹಂತವಾಗಿ ಶಾಲೆಗಳನ್ನ ಅಂದ್ರೆ ಕ್ಲಾಸ್ಗಳನ್ನ ಆರಂಭ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಶಿಕ್ಷಣ ಸಚಿವರಾಗಿರುವ ನಾಗೇಶ್ ಅವರು. ನಮ್ಮ ರಿಪೋರ್ಟರ್ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. 2ನೇ ಹಂತದಲ್ಲಿ 6ರಿಂದ 8ನೇ ತರಗತಿ ಆರಂಭ ಆಗ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಶಿಕ್ಷಣ ಸಚಿವರು ನಮ್ಮ ಜೊತೆಗಿದ್ದಾರೆ. ಸರ್, ನಾಳೆಯಿಂದ 2ನೇ ಹಂತದ ಹಿನ್ನೆಲೆಯಲ್ಲಿ ಶಾಲೆಗಳು ಆರಂಭ ಆಗ್ತಾ ಇದೆ. ಯಾವೆಲ್ಲ ಸಿದ್ಧತೆಗಳಾಗಿದ್ದು ಸರ್? ಎಲ್ಲ ಅಧಿಕಾರಿಗಳು ಪೋಷಕರ ಮತ್ತು ಶಿಕ್ಷಕರ ಮನದಾಳದ ಇಚ್ಛೆಯನ್ನು ಅರ್ಥ ಮಾಡಿಕೊಂಡು ತಾಂತ್ರಿಕ ಸಲಹೆ ಸಮಿತಿ ಯಾವಾಗ ಒಪ್ಪಿಗೆ ಕೊಡ್ತು ತಕ್ಷಣ ತಯಾರಿ ಶುರುವಾಯಿತು. DC ಇಂದ ಹಿಡಿದು CS ಇಂದ ಹಿಡಿದು ಎಲ್ಲರೂ ಶಿಕ್ಷಣ ಇಲಾಖೆಗೆ ಸಹಕಾರ ಕೊಟ್ಟಿದ್ದಾರೆ. ಗ್ರಾಮ ಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ ಈ ಥರ ಎಲ್ಲ ಬಾಡಿಗಳು ಸಹಿತ ನಮಗೆ ಸ್ಯಾನಿಟೈಸ್ ಮಾಡುವಂಥ ವಿಷಯದಲ್ಲಿ ಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಮೂರನೇದಾಗಿ ಎಲ್ಲ ಶಿಕ್ಷಕರು ಮುಂಚೆಯಿಂದನೂ ತುಂಬ ಆಸಕ್ತರಾಗಿ ಈ ಕಾರ್ಯಕ್ರಮ ಮಾಡ್ತಾರೆ. ನಾಳೆ 9, 10, 11, 12 ಹೇಗೆ ಯಶಸ್ಸಾಯಿತು ಅದೇ ಥರ 6, 7, 8 ಸಹಿತ ಯಶಸ್ಸಾಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ಈಗ 1ರಿಂದ 5ನೇ ತರಗತಿ ಸರ್ ಯಾವಾಗ ಆರಂಭ ಆಗುತ್ತೆ ಮತ್ತು ಈ ಬಗ್ಗೆ ಸಭೆ ಯಾವಾಗಿದೆ? ಈ 8, 9, 10, 11ರ ಅಭಿಪ್ರಾಯದ ಮೇಲೆ 6, 7, 8 ಶುರುವಾಯಿತು. ಇದರ ಸಕ್ಸಸ್ ಮೇಲೆ ನಾವು 1, 2, 3, 4, 5 ಶುರು ಮಾಡ್ತೀವಿ. ಯಾವಾಗ ಶುರು ಮಾಡ್ಬೋದು ಅಂತ ಸದ್ಯದಲ್ಲೇ ಶುರು ಮಾಡ್ತೀವಿ. ಅದರಲ್ಲಿ ಒಂದು 10 ದಿನದ ಅನುಭವ ತಗೊಂಡು ಅದಾದಮೇಲೆ ನಾವು ತಾಂತ್ರಿಕ ಸಲಹೆ ಸಮಿತಿ ಮುಂದೆ ಕೂರ್ತೀವಿ. ಈ ಮಧ್ಯ 3ನೇ ಅಲೆಯ ಬಗ್ಗೆನೂ ಎಲ್ಲರೂ ಸ್ಟಡಿ ಮಾಡ್ತಿರೋದ್ರಿಂದ ಅದರ ರಿಪೋರ್ಟನ್ನು ತಗೊಂಡು ಅದ್ರ ಮೇಲೆ ನಾವು ಮುಂದೆ. ಸರ್, ಇವತ್ತು ಶಿಕ್ಷಕರ ದಿನಾಚರಣೆ, ಶಿಕ್ಷಕರ ನೇಮಕಾತಿ ಇರ್ಬೋದು, ಬಹಳಷ್ಟು ಬಾಕಿ ಉಳಿದಿದೆ ಸರ್. ಇದು ಎಲ್ಲವಕ್ಕೂ ಉತ್ತರ ತರುವಂಥ ಪ್ರಯತ್ನ ಸರ್ಕಾರ ಮಾಡ್ತಿದೆ. ಖಂಡಿತ ಸದ್ಯದಲ್ಲೇ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಇದು ಶಿಕ್ಷಣ ಸಚಿವರ ಮಾತು. ಬೆಂಗಳೂರಿಂದ ಕ್ಯಾನಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್